ಓಕೆ, ಇವತ್ತು ನಾವು ನಿನ್ನೆ ಸಾಯಂಕಾಲ ಒಂದು ಕಿಂಗ್ ಕೋಬ್ರಾ ಕೊಡಗು ಜಿಲ್ಲೆ ಪನಂಪೇಟೆ ತಾಲೂಕು ವೆಸ್ಟ್ನೆಮಲೆ ಗ್ರಾಮದಲ್ಲಿ ಮಾದೇವಮ್ಮ ಹೇಳುವಂಥವ್ರ ಮನೆಯಿಂದ ಒಂದು ಕಿಂಗ್ ಕೋಬ್ರಾ ರೆಸ್ಕ್ಯೂ ಮಾಡಿದೆ. ಆದರೆ ಸಾಯಂಕಾಲ ಏನೋ ನನಗೆ ಟೈಮು ಅಭಾವ ಇತ್ತು, ಅದರಿಂದ ಬಿಡೋಕ್ಕಾಗಲಿಲ್ಲ. ಇವತ್ತು ನಾನು ನಮ್ಮ ಕುರ್ಗು ವೈಲ್ಡ್ ಲೈಫ್ ಸೊಸೈಟಿದು ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ನನ್ನ ಕಲೀಗ್ ಅವರು ನವೀನ್ ಬೋಪಯ್ಯ ಅಂತ ಇದ್ದಾರೆ, ಅವರು ನಮ್ಮ ಕಮಿಟಿಯಲ್ಲಿದ್ದಾರೆ. ಇವತ್ತು ನಾವು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿದು ವಲಯ ಅರಣ್ಯದ ಸ್ಟಾಫ್ಗಳ ಜೊತೆ DRF ಗಣೇಶ ಅಂತ ಇವ್ರ ನಿಮ್ಮ ಹೆಸರು ರೋಷನ್, ಅವಿನಾಶ್, ಅನೀಶ್, ತೀರ್ಥರಾಮ್ ಇವ್ರಗಳ ಜೊತೆ ನಾವಿವತ್ತು ಬ್ರಹ್ಮಗಿರಿ ಅಭಯಾರಣ್ಯದ ಒಂದು ಪಾರ್ಟ್ ಇದೆ, ಆಬೇಲು ಅನ್ನುವಂಥ ಜಾಗ. ಇದು ಕಿಂಗ್ ಕೋಬ್ರಾಗಳಿಗೆ ಹೇಳಿ ಮಾಡಿಸಿದಂಥ ಹ್ಯಾಬಿಟ್ಯಾಟು. ಆ ಜಾಗಕ್ಕೆ ಅದನ್ನು ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ಅದನ್ನು ಸಕ್ಸಸ್ಫುಲ್ಲಿ ಆಗಿ ನಾವು ರಿಲೀಸ್ ಮಾಡಿದ್ದೀವಿ. ಅದೊಂದು ಆಲ್ಮೋಸ್ಟ್ 12 ಫೀಟ್ ಉದ್ದದ ಒಂದು ಗಂಡು ಕಾಳಿಂಗ ಸರ್ಪವಾಗಿತ್ತು. ಇವಾಗ ಡಿಪಾರ್ಟ್ಮೆಂಟಿಗೆ ನಾವೇ ಈ ರೂಲ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟಿಗೆ ಮೊದಲು ರಿಕ್ವೆಸ್ಟ್ ಮಾಡಿದ್ದು. ಕಿಂಗ್ ಕೋಬ್ರಾ ಯಾಕಂತ ಹೇಳಿದ್ರೆ ಶೆಡ್ಯೂಲ್ 1ನಲ್ಲಿ ಬರೋದ ಸ್ಪೀಸೀಸ್ ಆದ್ದರಿಂದ ಅದನ್ನು ಕ್ಯಾಪ್ಚರ್ ಮಾಡೋಕೆ ಮುಂಚೆ, ಅದನ್ನು ರೀಲೊಕೇಟ್ ಮಾಡೋಕೆ ಮುಂಚೆ ಡಿಪಾರ್ಟ್ಮೆಂಟಿಗೆ ಹೇಳಿ ಡಿಪಾರ್ಟ್ಮೆಂಟ್ ಅನುಮತಿಯೊಂದಿಗೆ ಅವರ ಉಪಸ್ಥಿತಿಯಲ್ಲಿ ಅದನ್ನು ಬಿಡಬೇಕಂತ ಹೇಳಿ ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಅದರಂತೆ ನಾವು ಇವತ್ತನ್ನು ಬ್ರಹ್ಮಗಿರಿ ವಲಯ ಅರಣ್ಯಕ್ಕೆ ರಿಲೀಸ್ ಮಾಡಿದ್ದೀವಿ. ಥ್ಯಾಂಕ್ ಯು. ಆಫ್ ಮಾಡಿ ತಿರ್ಗಾ ಆನ್ ಮಾಡಿ.